ಸಾಧಾರಣ ಎಷ್ಟು ಹರಕೆಗಳು ನೆರವೇರಿದೆ ಹೇಳಕ್ಕಾಗುದಿಲ್ಲ, ಅಷ್ಟೊಂದು ನೆರವು ಅದಕ್ಕೆ ಎಲ್ಲ ತಕ್ಕ ಬಂದು ಹಾಕ್ತಾರೆ. ಇದು ವರ್ಷ ವರ್ಷ ತೆಗೆದು ಆಚೆ ಆಗ್ತದೆ. ನೀವು ಅದನ್ನು ಬದಲಿ ಮಾಡಿ ಆಗ್ತಾ ಇರ್ತೀರಾ? ನೀವು ಇಲ್ಲಿ ನಾವಿಲ್ಲೇ ಕುಕ್ಕಿ ಮಾರಣಗಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಹತ್ರ ಈ ಕೆಲವರು ಮಕ್ಕಳ ಆಗಿದ್ದಾರೆ, ಕೆಲವೊಂದು ಸಮಸ್ಯೆ ಇದ್ದಾರೆ. ಅದು ಇಲ್ಲಿ ದರ್ಶನ ಮಾಡಿ ಮಗಿನ ತೊಟ್ಲು ಮತ್ತೆ ಗಂಟೆ ಇದೇ ನೀವು ಕಟ್ಟು ನೋಡಿ ಎಷ್ಟು ಗಂಟೆ ಇದೆ ನೋಡಿ. ಹೆಣ್ಣು ಮಗ ಆದ್ರೆ ತೊಟ್ಲಲ್ಲಿ ಒಂದು ಹೆಣ್ಣು ಮಗ ತರ ಗೊಂಬೆ ಹಾಕಿ ಹೋಗಿದ್ದಾರೆ. ಮತ್ತೆ ಜಾಸ್ತಿ ಆಗಿ ಅದನ್ನೆಲ್ಲ ಗುಡಿಯ ಹಿಂದುಗಡೆನ ತುಂಬಾ ಇದ್ದಾವೆ, ಅಲ್ಲಿ ರಾಶಿ ರಾಶಿ ಇದ್ದಾವೆ ಹಾಕಿದ್ದಾರೆ ಅಲ್ಲಿ. ಮಕ್ಕಳಿಲ್ದೇ ಇರೋರು ಬಂದು ಪ್ರಸಾದ ತಕೊಂಡು ಅಮ್ಮನ ಹತ್ರ ಸಂತಾನ ಭಾಗ್ಯಕ್ಕೋಸ್ಕರ ಬೇಡ್ಕೊಂಡು ಪ್ರಸಾದ ತಕೊಂಡು ಹೋಗ್ತಾರೆ. ಕಡೆಗೆ ಮಗುವಿನ ಕರ್ಕೊಂಡು ಬಂದು ಅಮ್ಮನಿಗೆ ತೊಟ್ಟಿಲು ಸೇವೆ ಕೊಡೋಣ. ನಮ್ದೊಂದು ಮನೆ ಹಾಕ್ಬೇಕು, ಮತ್ತೊಂದು ಮದುವೆ ವಿಷಯದಲ್ಲಿ ಇವತ್ತು ತೊಟ್ಟಿಲು ಕಟ್ಟಿ ಹೋಗಿರುವಂತವ್ರು ಎಷ್ಟು ಇವತ್ತಿನ ಹೂಗಳು ಹಾಕಿದ್ದಾರೆ ನೋಡಿ. ಎಷ್ಟು ತೊಟ್ಲುಗಳಿದ್ದಾವೆ ನೋಡಿ, ಎಲ್ಲ ಕಡೆ ಇವತ್ತು ಬಿಟ್ಟಿರುವಂತ ತೊಟ್ಲುಗಳು ಇದೆಲ್ಲ ಕಾಣ್ತಿದ್ದೆ ಹೂ ಹಾಕಿ ಹೋಗಿದ್ದಾರೆ. ನಾನಿರುವಂತದ್ದು ಇವಾಗ ಕೊಲ್ಲೂರು ಟೆಂಪಲ್ ಪಕ್ಕದಲ್ಲಿರುವಂತಹ ವನದುರ್ಗ ಟೆಂಪಲ್ ಅಲ್ಲಿ ನಮ್ಮ ಜೊತೆ ಅರ್ಚಕರಿದ್ದಾರೆ ನೋಡಿ. ನಮಸ್ತೆ ಅರ್ಚಕರೇ, ಇಲ್ಲಿರುವಂತ ಮೂಲ ದೇವರು ಯಾವ್ದು ಅರ್ಚಕರೇ? ಮಾಸ್ತಿಯಮ್ಮ. ಅಂದ್ರೆ ಇದೆಲ್ಲ ಇಷ್ಟು ಗಂಟೆ ತೊಟ್ಲಿದಲ್ಲಿ ಇದ್ರ ಬಾಣತಿಯವರು ಎಲ್ಲರೂ ತೊಂದ್ರೆ ಆದ್ರೆ ಬಾಣತಿಯವರು ಎಲ್ಲ ತೀರ್ಕೊಂಡಿದ್ದು ಯಾರು ತಾಗದಿದ್ರೆ ಆ ಬಾಣತಿಯಮ್ಮನಿಗೆ ಹೇಳಿಕೆ ಮಾಡಿ ಪೂಜೆ ಕೊಟ್ಟಿದ್ರೆ ಅದಲ್ಲೇ ನಿಲ್ಲುತ್ತೆ. ಇದು ಯಾವ ದೇವ್ರು ಇದು? ಬಾಣತಿಯಮ್ಮ. ಇದು ಬಾಣತಿಯಮ್ಮನ. ಇದು ಮಾಸ್ತಿಯಮ್ಮ, ಕಾನು ಮಾಸ್ತಿಯಮ್ಮ ಅಂತ ಹೇಳಿ. ಇದು ಪರಿಹಾರ ಹೈಗುಳಿದೆ. ಇವ 5 ಹೈಗುಳಿದೆ. ಇದು ಮಲಯಾಳಿ ಜಡಕ. ಇದು ಮಲಯಾಳಿ ಜಡಕ. ಅದು ಯಕ್ಷಿಯಮ್ಮ. ಅದು ಫಲ್ತೋಡ್ ಮುರ್ತು ಕಾನ್ ಮುರ್ತು ಅಂತ. ಹುಟ್ಟಿಗೆಯಲ್ಲಿ ಎಷ್ಟು ದೈವ 77 ಗಣ ಇದಾವ. ಇದು ಮೂಲ ದೇವರು. ಅಂದ್ರೆ ಇಲ್ಲಿ ಮೂಲ ಆರೈಕೆ ಕಾನ ಮಾಸ್ತಿ ಅಂದ್ರೆ ಇದೆ ಮೇನ್. ಇದು ವನದುರ್ಗಿ ವನದೇವತೆ, ಅದು ಆಚಿಂದು. ಅದು ಹುಲ್ರಾವ್, ಅದು ಕುರಿ ಕೋಳಿ ಕೊಡುವಂತ ಹುಲ್ರಾವ್ ಹಚ್ಚಿ ಕೊಡು ಅಂತ. ಅಂದ್ರೆ ಇದ್ರ ಇಲ್ಲಿ ಇವಾಗ ಹರಕೆ ಯಾವ ಹರಕೆಗಳು ಹೇಳ್ತಾರೆ, ಯಾವ ಕಾರಣಕ್ಕೋಸ್ಕರ ಹೇಳ್ತಾರೆ? ಕೆಲವರು ಮಕ್ಕಳಾಗದಿದ್ದವರೇ ಜಾಸ್ತಿ. ಮಕ್ಕಳವರು ಹೇಳಿಕೆ ಮಾಡಿ ತೊಟ್ಲ ಸೇವೆ ಹೇಳಿಕೆ ಹೋಗಿದ್ರೆ ಮಕ್ಕಳಾದ ಕೂಡ ಬಂದು ತೊಟ್ಲ ಸೇವೆ ಕೊಟ್ಟು ಇದ್ ಮಾಡಿ ಸೇವೆ ಕೊಟ್ಟು. ಈಗ ಬೇರೆ ಕಡೆ ಇರ್ತಾರೆ, ದೂರದ ಊರಲ್ಲಿ ಇರ್ತಾರೆ. ಈಗ ಹರಕೆ ಅಲ್ಲಿ ಹೇಳಿ ಇಲ್ಲಿ ಬರ್ಬೋದ, ಮತ್ತೆ ಇಲ್ಲಿ ಹೇಳಿ ಬಿಟ್ಟು ಅವ್ರು ಮತ್ತೆ ಅಮ್ಮನ ಪ್ರಸಾದ ತಕೊಂಡು ಹೋದ್ರೆ ಅದನ್ನ ಒಳ್ಳೇದು ಆಗುವಂತದ್ದು. ಇಲ್ಲಿ ಬಂದು ಅಂದ್ರೆ ಏನಂತಂದ್ರೆ ಇಲ್ಲಿ ಬಂದು ಬಿಟ್ಟು ಹೇಳಿಕೆ ಇಟ್ಟು ಅಮ್ಮನಿಗೆ ಸೇವೆ ಕೊಟ್ಟು ಬಡ ಸೇವೆ ಎಂದರು ಒಂದ್ ಹಣಕಾಯಿ ಕೊಟ್ಟರು ಸಾಕು. ಅದು ಪ್ರಸಾದ ತಕೊಂಡು ನನಗೆ ಸಂತಾನ ಬೇಕಂದ್ರೆ ಹೇಳ್ಕೊಂಡು ಹೋದ್ರೆ ಅದು ಆಗುವಂತ ಸಂತಾನ ಆಗುತ್ತೆ. ಅಂದ್ರೆ ನೋಡಿ ಯಾವ ತರ ಅಂತಂದ್ರೆ ಇಲ್ಲಿ ನೀವು ಮನೇಲಿ ಕುತ್ಕೊಂಡು ಹರಕೆ ಹೇಳಿದ್ರೆ ಅಷ್ಟೊಂದು ಒಂದು ಸಮಂಜಸ ಆಗುದಿಲ್ಲ. ಇಲ್ಲಿ ಬಂದು ಹರಕೆ ಹೇಳಿ ಹಣ್ಣುಕಾಯಿ ಮಾಡೋದು ಹೋದ್ರೆ ಅನಂತರ ನಿಮ್ದು ಏನಿದೆ ಹರಕೆ ಅದು ಪರಿಪೂರ್ಣ ಆಗ್ತದೆ. ಮುಂದೆ ಬಂದ ಆದ ನಂತರ ಕೊಡುವಂತದ್ದು. ಆಗದೆ ಏನು ತಾಯಿ ತಕೊಳ್ಳುದಿಲ್ಲ, ಆದ ನಂತರ ತಗೊಳ್ತದೆ. ಸಾಧಾರಣ ಎಷ್ಟು ಹರಕೆಗಳು ನೆರವೇರಿದೆ ಹೇಳಕ್ಕಾಗುದಿಲ್ಲ, ಅಷ್ಟೊಂದು ನೆರವು ಅದಕ್ಕೆ ಎಲ್ಲ ತಕ್ಕ ಬಂದು ಹಾಕ್ತಾರೆ. ಇದು ವರ್ಷ ವರ್ಷ ತೆಗೆದು ಆಚೆ ಆಗ್ತದೆ. ನೀವು ಇದನ್ನು ಬದಲಿ ಮಾಡಿ ಆಗ್ತಾ ಇರ್ತೀರಾ? ಇಲ್ಲೆಲ್ಲ ಕಟ್ಟಿದ ಪೂರ ತೊಟ್ಲು ಆದ ಮೇಲೆ ತಂದು ಹಾಕುದು, ಅದು ಆದ ಕೂಡ ಎಲ್ಲ ತೆಗೆದು ಅಲ್ಲ ಆಚೆಗೆ ಬೇರೆ ಕಟ್ಟಬೇಕಲ್ಲ, ಅದಕ್ಕೋಸ್ಕರ ತೆಗೆದು ಹಾಕ್ತಾ ಇರ್ತಾರೆ. ಅಂದ್ರೆ ಇದನ್ನು ಬದಲಿ ಮಾಡ್ತಾ ಇರ್ತಾರೆ ವರ್ಷ ತೆಗೆದು ಪಟ್ಟಿ ಸೇವೆ ಎಲ್ಲರಿಗೂ ಹೆಚ್ಚಿನವರಿಗೆ ಹೇಳಿಕೆ ಮಾಡ್ಕೊಂಡು ಹೋದವರಿಗೆ ಎಲ್ಲರಿಗೂ ಒಳ್ಳೇದಾಗಿದೆ. ಎಲ್ಲ ಇದ್ರಲ್ಲೂ ಮತ್ತೆ ದೋಣಿ ಉದ್ಯೋಗ, ಬೋಟ್ ಉದ್ಯೋಗದವರಿಗೆ, ಮತ್ತೆ ಯಾವಾರ್ದಾರು ಹೋಟ್ಲರ್ದವರಿಗೆ, ಕುರಿ ಕೋಳಿ ಆಳ್ಕೊಂಡು ಅವರಿಗೂ 2 ವರ್ಷ ಬಿಟ್ಟು ಹಿಂಗೆಲ್ಲ ಕೊಡ್ತಾರೆ. ಆದ್ಮೇಲೆ ಕೊಡುವಂತದ್ದು ಒಳ್ಳೇದು. ಫಸ್ಟಿಗೆ ಯಾವ್ದು ತಕೊಳ್ಳುದಿಲ್ಲ. ತಾಯಿ ಹತ್ರ ಹೇಳಿಕೆ ಇಟ್ಕೊಂಡು ನಮ್ಗೆ ಹಿಂಗ ಆಗ್ಬೇಕಂತ ಹೇಳಿಕೆ ಮಾಡ್ಕೊಂಡು ಹೋದ್ಮೇಲೆ ನಮ್ಗೆ ಒಳ್ಳೇದಾದ್ರೆ ಮಾತ್ರ ಕೊಡ್ಬೇಕಂತ ಹೇಳುದು. ಆದ್ಮೇಲೆ ಕೊಡುವಂತ.
ಅದನ್ನೇ ಕೊಡುವಂತದ್ದು. ಆದ ನಂತರ ಮತ್ತೆ ನಾನೊಂದು ಕೇಳ್ಬಟ್ಟೆ ಏನಂತಂದ್ರೆ, ಈ ಮಕ್ಕಳು ಸ್ವಲ್ಪ ಮಂದ ಬುದ್ಧಿ ತರ ಇರ್ತವೆ ಅಂತವ್ರಿಗೂ ಹರಕೆ ಹೇಳ್ತಾರಲ್ಲ ಬಟ್ಟೆಯಲ್ಲಿ. ಅದು ಕೋಳಿ ಹರಕೆ ಹೇಳ್ತಾರೆ. ಹ. ಕಡೆಗೆ ಕೆಲವು ಹೂವಿನ ಸೇವೆ ಹೇಳ್ತಾರೆ. ಹ. ಹೂವಿನ ಸೇವೆ ಕೊಟ್ಟು ಅದನ್ನ ಒಳ್ಳೇದಾಗ್ಬೇಕು, ಯಾವುದೇ ಒಂದು ಅದು ಮುಖಾಂಬಿಕೆಗೆ ಸ್ಥಳನೇ ಇದು, ಮುಖಾಂಬಿಕೆ ಸಂಬಂಧಪಟ್ಟಂತ ಯಾವ್ದು ಕಾವಲ ದೇವ ಮಾಸ್ತಿ ಅಂತ ಹೇಳಿ, ಅದು ಮುಖಾಂಬಿಕೆ ಕಾವಲ ನಿಲ್ಲುವಂತದ್ದು, ಅದು ಆದಿ ಮಾಸ್ತಿ ಅಂತ ಎದುರುಗಡೆ. ಅದೆಲ್ಲ ಕಾಯಿ ಎಲ್ಲ ಸುಳಿದು ಗಾಡಿಯವರು ಎಲ್ಲ ಹೊಡೆದಿಕ್ ಹೋಗ್ತಾರೆ. ಗಾಡಿಯವರು ಹೊಡೆದಿಕ್ ಹೋಗೋರು ಬರುವವರು ಏನು ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅದಕ್ಕೆ ಕಾವಲ. ಇಲ್ಲಿ ನಿರಂತರ ಪೂಜೆ ನಡೀತಾ ಇರ್ತದೆ, ನಿರಂತರ ಟೈಮ್ ಇಲ್ಲ. ಅಂದ್ರೆ ಸಂಜೆ ರಾತ್ರಿಗೆ ಇಲ್ಲಿ ಎಷ್ಟು ಗಂಟೆ ಕ್ಲೋಸ್ ಆಗ್ತದೆ? ಕ್ಲೋಸ್ ಅಂದ್ರೆ 7:30 8 ಗಂಟೆಗೆ. 7 ಗಂಟೆ ತನಕ ಇಲ್ಲಿ ಪೂಜೆ ನಡೀತದೆ. ಬೆಳಿಗ್ಗೆ 7 ಗಂಟೆಯಿಂದ ಬೆಳಿಗ್ಗೆ 6:30 ಸ್ಟಾರ್ಟ್. 6:30 ಬೆಳಿಗ್ಗೆ 6:30 ರಾತ್ರಿ 7 ಗಂಟೆವರೆಗೆ ಇಲ್ಲಿ ಪೂಜೆ ನಡೀತಾ ಇರ್ತದೆ. ಯಾವ ದಿನಾನು ಕ್ಲೋಸ್ ಇರುದಿಲ್ಲ, ಯಾವ ದಿನ ಕ್ಲೋಸ್ ಇರಲ್ಲ, ಯಾವ ದಿನ ಬಂದು ಇಲ್ಲಿ ಪೂಜೆ ಮಾಡಬಹುದು. ಅದಕ್ಕೇನಿಲ್ಲ. ಮತ್ತೆ ಎಷ್ಟು ಸಹ ನೀವು ಏನ್ ಅವರೊಂದು ಇಷ್ಟ ಎಷ್ಟು ಸಹ ಕೊಡಬಹುದು, ಏನಿಲ್ಲ ಅದೇನಿಲ್ಲ. ಅದು ಕೊಡಬೇಕಂತ ಮನಸ್ಪೂರ್ವಕ ಇದ್ರೆ ಸೇವೆ ಮಾಡಿದ್ರೆ ಕೊಡಬಹುದು. ಅಷ್ಟೇ ಕೊಡ್ಬೇಕು ಇಷ್ಟೇ ಕೊಡ್ಬೇಕು ಅದೆಲ್ಲ ಕೇಳುವರಿಲ್ಲ. ಈಗ ಎಷ್ಟು ಜನ ಬಂದ್ರೆ ನೋಡಿಕೊಂಡು ಹೋದ್ರು, ಅದು ಕೊಡ್ಬೇಕಂದ ಏನಿಲ್ಲ. ಹೌದು, ಅವ್ರು ಭಕ್ತಿಯಿಂದ ಬಂದು ಪ್ರಸಾದ ತಕೊಂಡು ಹೋದ್ರೆ ಅಷ್ಟೇ ಸಾಕು, ಅಷ್ಟೇ. ಮತ್ತೆ ಕೊಡ್ಬೇಕಾದೆಲ್ಲ ಕೇಳುದಿಲ್ಲ. ಮತ್ತೆ ಉದ್ಯೋಗಕ್ಕೂ ಇದನ್ನ ಇಲ್ಲಿ ಹರಕೆ ಇದೆ. ಉದ್ಯೋಗಕ್ಕೆ ಎಲ್ಲರೂ ಹೆಚ್ಚಿನರು ಮತ್ತೆ ಯಾವಾರಕ್ಕೂ ಹಾಗೆ ಎಲ್ಲದಕ್ಕೂ ಕೆಲವರು ಗಂಟೆ ಹೇಳ್ಕೊಳ್ಳುದು ಅದಕ್ಕೆ. ಹೋಟ್ಲ್ ವ್ಯವಹಾರಕ್ಕೆ ಕುರಿ ಹರಕೆಲ್ಲ ಹೇಳ್ಕೊಂಡು ಗೌರ್ಮೆಂಟ್ ಜಾಬ್ ಬೇಕಂತ ಹೇಳಿ ಹೇಳಿಕೆ ಇಟ್ಕೊಂಡು ಹೋದ್ರು. ಆದ್ಮೇಲೆ ಕೊಟ್ಟದ್ದು ಎಷ್ಟು ಜನ ಕೊಟ್ಟದ್ದು ಗವರ್ಮೆಂಟ್ ಜಾಬ್ ಆಗುತ್ತೆ ಅಂತ ಆದ್ಮೇಲೆ ಒಂದು ಕುರಿ ಕೊಟ್ಟು ಆಗದಿನ ಯಾವ್ದು ತಕೊಳ್ಳುದಿಲ್ಲ. ದೊಡ್ಡ ತೊಟ್ಟು ಸಣ್ಣ ತೊಟ್ಟು ಬೇರೆ ಬೇರೆ ತೊಟ್ಟುಗಳಿದ್ದಾವೆ. ಗಂಟೆ ಅಷ್ಟು ಸಣ್ಣ ದೊಡ್ಡದೆಲ್ಲ ಇದೆ. ಮತ್ತೆ ಇಲ್ಲಿ ನೋಡಿ ಹೆಣ್ಣು ಮಗ ಆದ್ರೆ ತೊಟ್ಲಲ್ಲಿ ಒಂದು ಹೆಣ್ಣು ಮಗ ತರ ಗೊಂಬೆ ಹಾಕಿ ಹೋಗಿದ್ದಾರೆ. ಮತ್ತೆ ಜಾಸ್ತಿಯಾಗಿ ಅದನ್ನೆಲ್ಲ ಗುಡಿಯ ಹಿಂದುಗಡೆನೂ ತುಂಬಾ ಇದಾವೆ, ಅಲ್ಲಿ ರಾಶಿ ರಾಶಿ ಇದಾವೆ ಹಾಕಿದ್ದಾರೆ. ಅಲ್ಲಿ ಗಂಡು ಮಕ್ಕಳು ಹುಟ್ಟಿದ ಕೃಷ್ಣನ ಸಣ್ಣ ಒಂದು ವಿಗ್ರಹನು ತೊಟ್ಲೊಳಗೆ ಹಾಕಿ ಹೋಗ್ತಾರೆ. ಇಲ್ಲಿ ನೋಡಿ ಗಂಡು ಮಗ ಆದವರು ಇಲ್ಲಿ ತೊಟ್ಲೊಳಗೆ ಒಂದು ಸಣ್ಣ ಒಂದು ಗಂಡು ಎಂತ ಹೇಳ್ತಾರೆ ಕೃಷ್ಣನದೊಂದು ವಿಗ್ರಹ ಹಾಕಿ ಹೋಗಿದ್ದಾರೆ. ತೋರಿಸ್ತೀನಿ ನೋಡಿ, ಇಲ್ಲಿ ಇದೆ ತೊಟ್ಲೊಳಗೆ. ಮತ್ತೆ ಇಲ್ಲಿ ಇಲ್ಲಿ ಇದೆ ಯಾವ ಹೆಣ್ಣು ಗೊಂಬೆ ಇದೆ. ಇಲ್ಲಿ ನೋಡಿ ಹೆಣ್ಣು ಗೊಂಬೆ ಇದೆ, ಹೆಣ್ಣು ಮಗ ಅದಕ್ಕೋಸ್ಕರ ಹೆಣ್ಣು ಗೊಂಬೆ ಇದೆ. ಎಲ್ಲಾ ತೊಟ್ಲಲ್ಲಿ ಗೊಂಬೆ ಇದ್ದಾವೆ. ಅಲ್ಲೇ ಇದೆ, ಇಲ್ಲಿ ನೋಡಿ ಇಲ್ಲಿ ಇದೆ, ಇಲ್ಲಿ ನೋಡಿ ಒಂದು ಗೊಂಬೆ ತೊಟ್ಲೊಳಗೆ ಗೊಂಬೆ ಇದೆ. ಮತ್ತೆ ಇಲ್ಲಿ ಇದೆ, ಇಲ್ಲಿ ಇದೆ, ಇಲ್ಲಿ ಇದೆ. ಮತ್ತೆ ಇಲ್ಲಿ ಇದೆ, ಇಲ್ಲಿ ಸಹ ಇದೆ. ಇದು ಬಿಟ್ಟು ಇದು ಈ ಸಲದ ಎಲ್ಲ ಒಂದು ತೊಟ್ಲು ಕಟ್ಟಿರೋ, ಈ ವರ್ಷದ ತೊಟ್ಲು ಕಟ್ಟಿರುವಂತದ್ದು. ಹೋದ ವರ್ಷ ತೊಟ್ಲುಗಳೆಲ್ಲ ಏನ್ ಗೊತ್ತಾ, ಹಿಂದುಗಡೆ ಹಾಕಿದೆ. ಅದು ನಿಮ್ಗೆ ನಾನು ಮತ್ತೆ ತೋರಿಸ್ತೀನಿ. ಅಲ್ಲಿ ಇದೆಲ್ಲ ಹರಕೆ ಕೊಟ್ಟಿರುವಂತದ್ದು. ಇದು ಬಿಟ್ಟು ಕೆಲವರು ಏನ್ ಹರಕೆ ಹೇಳ್ತಾರಂತಂದ್ರೆ ಈ ದೇವರ ತರದ ಗೊಂಬೆ ಕೊಡ್ತಾರಂತೆ. ಅದನ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ. ಅದು ತ್ರಿಶೂಲನು ಕೊಡ್ತಾರಂತೆ, ಅದನ್ನು ಹರಕೆನೆ ಎಲ್ಲ ಸಹ. ಇದೆಲ್ಲ ಬೇರೆ ಬೇರೆ ದೇವರುಗಳು, 76 ದೇವರುಗಳು. ಇದು ದೇವರುಗಳಲ್ಲಿ ಇರುವಂತ ನೋಡಿ. ಇದೆಲ್ಲ ಹರಕೆ ಕೊಟ್ಟಿರುವಂತಹ ತ್ರಿಶೂಲಗಳು. ಇಲ್ಲಿ ಬಳೆ ತ್ರಿಶೂಲ ಕೊಟ್ಟಿರುವಂತದ್ದು. ಮುಂದೆ ಇದು ಹೋದ ವರ್ಷ ತೊಟ್ಟಿಲುಗಳು. ಅಂದ್ರೆ ಈ ವರ್ಷ ಈಗ ಜಾಗ ಫುಲ್ ಆಗುತ್ತಲ್ಲ ಅಲ್ಲಿ ಹಾಕ್ಲಿಕ್ಕೆ, ಅದಕ್ಕೋಸ್ಕರ ಇಲ್ಲೆಲ್ಲ ಇದೆ ನೋಡಿ. ಇದೆಲ್ಲ ಹೋದ ವರ್ಷ ತೊಟ್ಟಿಲುಗಳು. ಇದೆಲ್ಲ ಹೋದ ವರ್ಷ ತೊಟ್ಟಿಲು, ಅದಕ್ಕಿಂತ ಹಿಂದಿನ ವರ್ಷ ತೊಟ್ಟಿಲುಗಳೆಲ್ಲ ಎಲ್ಲಿದ್ದಾವೆ ನೋಡಿ. ಇಲ್ಲಿ ರಾಶಿ ಹಾಕಿದ್ದಾರೆ. ಇದೆಲ್ಲ ಈ ಸಲದ ತೊಟ್ಟಿಲುಗಳು, ಈಗ ಹಾಕಿರುವಂತದ್ದು. ಇಲ್ಲಿ ಒಂದ್ ಕಡೆ ನಿಮ್ಗೆ ನೋಡಿ ಸಿಗ್ತದೆ ನೋಡಿ, ಒಂದು ತೊಟ್ಟಿಲಲ್ಲಿ ಒಂದು ಮಗುನು ಹಾಕಿದ್ದಾರೆ ನೋಡಿ. ಒಂದು ತೊಟ್ಟಿಲಲ್ಲಿ ಒಂದು ಸಣ್ಣ ಮಗು ಇದೆ ನೋಡಿ, ಯಾವ ತರ ಇದೆ ಅಂತ. ಹೆಣ್ಣು ಮಗುನ ಒಂದು ಮರದ ಗೊಂಬೆನ ಇಲ್ಲಿ ಹಾಕಿ ಹೋಗಿದ್ದಾರೆ ಮಗು ಆದವರು ನೋಡಿ. ಸಣ್ಣ ಗಂಟೆ ಇದೆ. ಮತ್ತೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಏನಂತಂದ್ರೆ, ಇಲ್ಲಿ ಒಂದು ಏನು ಗೊಂಬೆಗಳಿದಾವಲ್ಲ, ಈ ಗೊಂಬೆ ಎಲ್ಲ ಹರಕೆ ಗೊಂಬೆಗಳು. ಅವ್ರಿಗೇನು ಇಷ್ಟಾರ್ಥ ಸೇವೆ ಕೊಡ್ಬೇಕಂತ ಅದನ್ನ ಹರಕೆ ಕೊಡ್ತಾರೆ. ಇಲ್ಲಿ ಗೊಂಬೆಗಳನ್ನ ಕೊಟ್ಟಿದ್ದಾರೆ. ಇದೆಲ್ಲ ಹರಕೆ ಕೊಟ್ಟಿರುವಂತ ಗೊಂಬೆಗಳು ನೋಡಿ. ಮತ್ತೆ ಇಲ್ಲಿ ಮುಂದೆ ಒಂದು ಸ್ವಲ್ಪ ಟೈಮ್ ಇಡ್ತಾರೆ, ಮತ್ತೆ ತಗೊಂಡು ಹಿಂದೆ ಇಡ್ತಾರೆ. ಇಲ್ಲಿ ಅಲ್ಲಿರೋ ಇದೆಲ್ಲ ಹಳೆ ಗೊಂಬೆಗಳು, ಅಂದ್ರೆ ಇದಕ್ಕಿಂತ ಮುಂಚೆ ಹರಕೆ ಕೊಟ್ಟಿರೋ ಗೊಂಬೆಗಳನ್ನ ಇಲ್ಲಿ ಹಿಂದೆ ಇಟ್ಟಿದ್ದಾರೆ.